ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಶ್ರೀನಿಧಿ ವೈಭವ ಹೋಟೆಲ್ ಆವರಣದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮತ್ತು ಪದಾಧಿಕಾರಿಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಆನೇಕಲ್ ತಾಲೂಕು ನೂತನ ಅಧ್ಯಕ್ಷರನ್ನಾಗಿ ಬೆಕ್ಕನಹಳ್ಳಿ ನವೀನ್ ಬಿಎಸ್ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ಪತ್ರವನ್ನು ವಿತರಣೆ ಮಾಡಿದ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್ ಗೌಡರು. ಇನ್ನು ಈ ವೇಳೆ ಜಯ ಕರ್ನಾಟಕ ಜನಪರ ವೇದಿಕೆಯ ಆನೇಕಲ್ ತಾಲೂಕು ನೂತನ ಅಧ್ಯಕ್ಷರಾದ ಬೆಕ್ಕನಹಳ್ಳಿ ನವೀನ್ ಬಿಎಸ್ ರವರು ಮಾತನಾಡಿ, ನನ್ನ ಸೇವೆಯನ್ನು ಗುರುತಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಮುಖ್ಯಸ್ಥರು ಒಮ್ಮತದಿಂದ ನನ್ನನ್ನು ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಗ್ರಾಮದ ಮಟ್ಟದಲ್ಲಿ ಸಂಘಟನೆಯನ್ನು ಬಲಗೊಳಿಸಲಾಗುವುದು. ಜೊತೆಗೆ ನೊಂದವರಿಗೆ ಸಂಘಟನೆ ವತಿಯಿಂದ ನ್ಯಾಯ ಕೊಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಹಾಗೂ ಶಿಕ್ಷಣ, ಪರಿಸರ ಸಂರಕ್ಷಣೆ, ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಸಹ ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್ ಗೌಡ, ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ, ಮಹಾಪ್ರಧಾನ ಸಂಚಾಲಕರಾದ ರಾಧಾಕೃಷ್ಣ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಶೆಟ್ಟಹಳ್ಳಿ ಲೋಕೇಶ್, ರಾಜ್ಯ ಉಪಾಧ್ಯಕ್ಷ ಗೋಪಿ, ಬೆಂಗಳೂರು ನಗರ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಸುನಂದ ರೆಡ್ಡಿ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಗುಡ್ಡಹಟ್ಟಿ ಲೋಕೇಶ್, ರೂಪಾ, ಕಲಾವತಿ, ಬೆಕ್ಕನಹಳ್ಳಿ ಮಣಿ, ತಿರುಪಾಳ್ಯ ಮಹೇಶ್, ರಾಜಣ್ಣ, ವಿಜಿಕುಮಾರ್, ನಾಗೇಶ್, ಯಲ್ಲಪ್ಪ, ನಾರಾಯಣಸ್ವಾಮಿ, ದರ್ಶನ್, ಪ್ರಕಾಶ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಎಲ್ಲವನ್ನ ಮೀರಿ ತನ್ನ ಸ್ವಂತ ಸಾಮರ್ಥ್ಯದಿಂದ ಈ ನಾಡನ್ನ ಗಮನಿಸುವಂತ, ಈ ನಾಡು ಗಮನಿಸುವಂತ, ಈ ನಾಡು ನೋಡುವಂತ ಒಂದು ಉತ್ತಮವಾದಂಥ ಸಂಘಟನೆಯಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ರೂಪುಗೊಂಡಿದೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದು ಸಂಘಟನೆಯಲ್ಲಿದ್ವಿ. ಸನ್ಮಾನ್ಯ ಶ್ರೀ ಮುತ್ತಪ್ಪಯ್ಯವರು ಎಲ್ಲ ಹೋರಾಟಗಾರರನ್ನ, ಹತಾಶರನ್ನ, ಉತ್ಸಾಹಿಗಳನ್ನ, ಸಾಕಷ್ಟು ಜನರನ್ನ ಸೇರಿಸಿಕೊಂಡು ಒಂದು ಸಂಘಟನೆಯನ್ನ ಕಟ್ಟೋದು. ಅದಾದ ನಂತರ ಆ ಸಂಘಟನೆ ಇಡೀ ನಾಡಿನಲ್ಲಿ ಬಹಳ ಪ್ರಚಲಿತವಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿತು. ಬಹಳ ದೊಡ್ಡ ಹೋರಾಟಗಳು, ಹಿಂದಿ ಹೇರಿಕೆ ವಿರುದ್ಧದ ಹೋರಾಟ, ದ್ವಿಭಾಷಾ ಸೂತ್ರದ ಹೋರಾಟ, ಉತ್ತರ ಭಾರತದಿಂದ ಈ ದಕ್ಷಿಣ ಭಾರತದಿಂದ ಹೋಗ್ತಾ ಇರುವಂಥ, ಉತ್ತರ ಭಾರತಕ್ಕೆ ಹೋಗ್ತಾ ಇರುವಂಥ ಅನುದಾನವನ್ನ ಈ ರಾಜ್ಯದಲ್ಲೇ ವಿನಿಯೋಗಿಸಬೇಕು ಅಂತ ಹೇಳ್ಬಿಟ್ಟು ತಿಳುವಳಿಕೆಯ ಹೋರಾಟ, ಏಕರೂಪ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಹೋರಾಟ, ಎಲ್ಲ ಶಿಕ್ಷಣ ಪದ್ಧತಿಗಳು ಏಕವಾಗಿರಬೇಕು, ಉಳ್ಳವರಿಗೊಂದು ಶಿಕ್ಷಣ, ಇಲ್ಲದವರಿಗೊಂದು ಶಿಕ್ಷಣ ಇರಬಾರ್ದು, ಬಡವನ ಮಗ IAS ಆಫೀಸರ್ ಆಗಬೇಕು, ಪೊಲೀಸ್ನ ಮಗ IPS ಆಫೀಸರ್ ಆಗಬೇಕು ಅಂತನ್ನುವಂಥ ಬಹಳ ದೊಡ್ಡ ಆಲೋಚನೆಯನ್ನು ಇಟ್ಕೊಂಡು ಅವತ್ತಿನ ದಿನ ಆ ಸಂಘಟನೆಯಿಂದ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡಿದ್ವಿ. ಆ ಹೋರಾಟಗಳಿಂದ ಒಂದು ರೀತಿಯ ಜಡತ್ವದಿಂದ ಚಳಿ ಹಿಡಿದಿದ್ದಂಥ ಸರ್ಕಾರಗಳಿಗೆ ಒಂದಷ್ಟು ಚಳಿ ಬಿಡಿಸಿದ ನಂತರ ಅದರ ಪ್ರಯುಕ್ತವಾಗಿ, ಅದರ ಹೋರಾಟದ ಫಲವಾಗಿ ಇತ್ತೀಚೆಗೆ ತಾವೆಲ್ಲ ನೋಡಿರ್ಬೋದು, ತೋರಟ್ ವರದಿಯನ್ನ ನೇಮಿಸ್ತಾರೆ, ವೈಜ್ಞಾನಿಕ ಬೆಳೆಗಳ ಬಗ್ಗೆ ಮಾತನಾಡ್ತಾರೆ, ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರುವಂತ ಆಲೋಚನೆ ಮಾಡ್ತೀವಿ ಅಂತಾರೆ. ಹಾಗೆ ಎರಡು ಭಾಷೆಗಳು, ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತೋರಟ್ ವರದಿಯ ಪ್ರಕಾರದಲ್ಲೇ ಹೇಳ್ತಾರೆ. ಇವೆಲ್ಲವಕ್ಕೂ ಹಿಂದೆ ನಾವೆಲ್ಲರೂ ಕೂಡ ಏನು ಈ ವೇದಿಕೆ ಮೇಲೆ ಇದ್ದೀವಿ,
ಮತ್ತು ನೀವೆಲ್ಲ ಏನಿದ್ದೀರಾ, ನಾವೆಲ್ಲ ಮಾಡಿದ ಹೋರಾಟಗಳನ್ನು ನಾವು ಜಯ ಕರ್ನಾಟಕ ಜನಪರ ವೇದಿಕೆಯಲ್ಲಿ ಮುಂದುವರಿಸಿಕೊಂಡು ಬಂದ್ವಿ. ಶ್ರೀಯುತ ಗುಣರಂಜನ್ ಶೆಟ್ಟಿಯವರ ಮುಂದಾಲೋಚನೆ, ಅವರ ಬಹಳ ವಿಸ್ತೃತವಾದಂಥ ಆಲೋಚನೆಗಳು, ಆಶಯಗಳು ಏನಿತ್ತು ಅದಕ್ಕೆ ಬಲವನ್ನು ತುಂಬಿ ಅದನ್ನು ಒಂದು ರೂಪವಾಗಿ ತಿದ್ದಿ ತೀರಿಸಿದ್ದು ಶ್ರೀಯುತ ಗುಣರಂಜನ್ ಶೆಟ್ಟಿಯವರು. ಈ ನಾಡಿನಲ್ಲಿ ಹುಟ್ಟಿದಾಗ ಈ ನಾಡಿನ ಋಣವನ್ನು ತೀರಿಸಿಕೊಳ್ಬೇಕು, ಈ ಮಣ್ಣಿನ ಋಣವನ್ನು ಹರಿಸ್ಕೊಳ್ಬೇಕು, ನಾವು ಈ ನಾಡಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಗಟ್ಟಿತನದ ಮಾತುಗಳನ್ನು ಆಡಿದವರು ಶ್ರೀಯುತ ಗುಣರಂಜನ್ ಶೆಟ್ಟಿಯವರು. ಅದಕ್ಕೆ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಜೆ ಶ್ರೀನಿವಾಸರವರು, ಅದರ ಹಿಂದೆ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಚಂದ್ರಪ್ಪರವರು, ನಮ್ಮೆಲ್ಲರ ಒಟ್ಟಿಗೆ ನಿಮ್ಮೆಲ್ಲರ ಜೊತೆಯಲ್ಲಿ ಹೋರಾಟಗಳನ್ನು ಮಾಡಿದ್ದರ ಪರವಾಗಿ ಇವತ್ತು ಒಂದಷ್ಟು ದೂರವನ್ನು ಕ್ರಮಿಸಿದ್ದೇವೆ. ಪ್ರೌಢ ವ್ಯವಸ್ಥೆಯಲ್ಲಿ 10 ಸೆಕೆಂಡ್ನಲ್ಲಿ 100 ಮೀಟರ್ ಓಡೋಕ್ಕಾಗಲಿಲ್ಲ ಅಂದರೂ ಕೂಡ ಏನು ಮಗುವಿನ 5 ವರ್ಷ 4 ವರ್ಷದ ಹುಡುಗರು ಎಷ್ಟರ ಮಟ್ಟಿಗೆ ಓಡೋದಕ್ಕೆ ಸಾಧ್ಯ ಆಗ್ತೈತೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಜೈ ಕರ್ನಾಟಕ ಜನಪರ ವೇದಿಕೆ ಹೆಜ್ಜೆ ನಿಕ್ಕಿದೆ. ಈ ದಿಶೆಯಲ್ಲಿ ನಮ್ಮೆಲ್ಲ ಆಶಯಗಳನ್ನು, ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಎಂತೆಂಥ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿರೋದು. ಈಗ ಇಲ್ಲಿ ಕುಂತಿರುವಂಥ ಗುಡಟ್ಟಿ ಲೋಕೇಶ್ರವರು, ಗೋಪಿಯವರ ನೇತೃತ್ವಗಳಲ್ಲಿ ಕಡಿನಾಡ ಉತ್ಸವವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಶ್ರೀಯುತ ಲೋಕೇಶ್ರವರು, ಶೆಟ್ಟಳ್ಳಿ ಲೋಕೇಶು, ನಮ್ಮ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರು. ಅದರ ಜೊತೆಯಲ್ಲಿ ಪರಿಸರ ಸ್ನೇಹಿಗಳಾಗಿ ನಾವೆಲ್ಲರೂ ಕೂಡ ಬದುಕಬೇಕು ಅಂದರೆ ಗಾಳಿ, ನೀರು, ಬೆಳಕು ಇವೆಲ್ಲ ಎಷ್ಟು ಅವಶ್ಯಕತೆನೋ ಅದನ್ನು ನಾವಿವತ್ತಿನ ದಿನ ವ್ಯಾಮೋಹಗಳಿಗೆ ಬಿದ್ದು, ದುಡ್ಡಿನ ಹಿಂದೆ ಬಿದ್ದು ನಮ್ಮ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಇದೆಲ್ಲ ಅಲ್ಲ, ನಮಗೆ ಪ್ರಕೃತಿ ಉಳಿದ್ರೆ ನಮ್ಮ ಮುಂದಿನ ಜನಾಂಗ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಅವರ ಮಕ್ಕಳು ಏನಿದ್ದಾರೆ ಅವರ ಆರೋಗ್ಯದ ದೃಷ್ಟಿಯಿಂದ, ಅವರ ಎಲ್ಲ ಬೆಳವಣಿಗೆಯ ದೃಷ್ಟಿಯಿಂದ ಸಂಸ್ಥಾಪಕರಾದಂಥ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರು ಪರಿಸರ ಸ್ನೇಹಿ ಮತ್ತು ಪರಿಸರ ಪ್ರೇಮಿಯಾಗಿ ಐಕ್ಯರ್ ಬ್ರಿಗೇಡ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದರ ಅಂಗವಾಗಿ ನಾವು ಆನೇಕಲ್ ತಾಲೂಕಿನಲ್ಲಿ ಒಂದು ಭೈರವ ವನವನ್ನು ನಿರ್ಮಾಣ ಮಾಡ್ತೀವಿ. ಶ್ರೀಯುತ ಜಿಲ್ಲಾಧ್ಯಕ್ಷರಾದಂಥ ಲೋಕೇಶ್ ಶೆಟ್ಟಳ್ಳಿ ಅವರ ನಾಯಕತ್ವದಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬಡ್ತಿಯನ್ನು ಕೊಟ್ಟು ಅವರನ್ನು ಮೇಲಕ್ಕೆತ್ತಿ ಈ ಕ್ಷೇತ್ರದಲ್ಲಿ ಈ ಆನೇಕಲ್ಗೆ ಒಬ್ಬ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತೇಳಿ ಬಹಳ ಸೂಕ್ಷ್ಮವಾಗಿ ಶ್ರೀಯುತ ಜಿಲ್ಲಾಧ್ಯಕ್ಷರಾದಂಥ ಲೋಕೇಶ್ ಅವರು ಬಹಳ ಸೂಕ್ಷ್ಮವಾಗಿ ಆಲೋಚನೆಯನ್ನು ಮಾಡಿ, ಬಹಳ ಮುಂದಾಲೋಚನೆಯನ್ನು ಮಾಡಿ ಇವತ್ತಿನ ದಿನ ಆನೇಕಲ್ ಕ್ಷೇತ್ರಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಮತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಬರಮಾಡಿಕೊಂಡಂಥ ಶ್ರೀಮತಿ ಸುನಂದಾ ರೆಡ್ಡಿಯವರು ಬಹಳ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕಂಚಿನ ಕಂಠ ಮತ್ತು ಕೋಗಿಲೆಯ ಧ್ವನಿ ಇವೆರಡನ್ನೂ ಕೂಡ ಜಯ ಕರ್ನಾಟಕ ಜನಪರ ವೇದಿಕೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಇತ್ತೀಚೆಗೆ ಒಬ್ಬರೇ ಸರ್ವಾಧಿಕಾರಿ ಅನ್ನುವಂಥ ಧೋರಣೆಯನ್ನು ಧಿಕ್ಕರಿಸಿ ವಿರೋಧಿಸಿ ಈ ನಮ್ಮ ಸಂಘಟನೆಗೆ ಬಂದಿರುವಂಥ, ಈಗ ಈ ಸಂಘಟನೆಯಲ್ಲಿ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಚಂದ್ರ ಇದ್ದಾರೆ.
ಸಂಘಟನೆ ಏನೇ ಕೆಲಸ ಮಾಡ್ತಾ ಇದೆಯೋ ಏನಿಲ್ವೋ, ಆದರೆ ದಿನಂಪ್ರತಿ ಒಂದು ಕಾರ್ಯಕ್ರಮವನ್ನು, ಅದು ರೈತ ಸಂಘದಲ್ಲಾಗಲಿ ಪ್ರಗತಿಪರ ಚಳವಳಿಯಲ್ಲಾಗಲಿ ಏನೇ ಕಾರ್ಯಕ್ರಮದಲ್ಲೂ ಒಂದು ಕೆಲಸವನ್ನು ಮಾಡುವಂಥ ಚೈತನ್ಯವನ್ನು ಮೈಗೂಡಿಸ್ಕೊಂಡಿರುವಂಥ ನಿಕಟಪೂರ್ವ ನಮ್ಮ ಅಧ್ಯಕ್ಷರು ಮತ್ತು ಶ್ರೀಯುತ ಸಲಹೆಗಾರರಾಗಿರುವಂಥ ಕುಮಾರಸ್ವಾಮಿ ಅವರು ನೂತನವಾಗಿ ಇವತ್ತು ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನವೀನ್ ಅವರಿಗೆ ಮೊದಲಿಗೆ ನಾನು ಶುಭಾಶಯಗಳನ್ನು ಮಂಡಳಿ ಪರವಾಗಿ ನಾನು ಕೊಡಲಿಕ್ಕೆ ನವೀನ್ ಅವರಿಗೆ ಹೆಚ್ಚಿನ ಜವಾಬ್ದಾರಿ. ಇನ್ನು ಮೇಲೆ ಈ ಭಾಗದಲ್ಲಿ ಇದು ಗಡಿನಾಡ ಭಾಗ, ಎಲ್ಲ ಒಂದು ಕಡೆ ಕನ್ನಡ ಭಾಷೆಗೆ ಲೋಪ ಬಂದಾಗ ಕೆಲವೊಂದು ಕಡೆ ಕನ್ನಡ ಭಾಷೆ ಕುಂಠಿತವಾಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಾಣಿಸುವಂಥದ್ದು ಗಡಿನಾಡಿನ ಭಾಗದಲ್ಲಿ. ಹಾಗಾಗಿ ಈ ಸಂಘಟನೆಯನ್ನ ಸುದೃಢಗೊಳಿಸಿದ್ರೆ ಕರ್ನಾಟಕದಾದ್ಯಂತ ಸುದೃಢಗೊಳಿಸ್ತಾ ಇದೆ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ನಾವೆಲ್ಲ ಹೇಳ್ತೀವಿ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಸ್ನೇಹಿತರೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲಿಕ್ಕೆ ನಿರಂತರವಾಗಿ 40 ವರ್ಷಗಳಿಂದಲೂ ಕೂಡ ಈ ರಾಜ್ಯದಲ್ಲಿ ಹೋರಾಟವನ್ನು ಎಲ್ಲ ಕನ್ನಡ ಸಂಘಟನೆಗಳು ಕನ್ನಡಿಗರು ಮಾಡ್ತಾ ಇದ್ರು ಕೂಡ ಇನ್ನೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲು ನಮ್ಮನಾಗತಕ್ಕಂಥ ಎಲ್ಲ ಸರ್ಕಾರಗಳು, ಇದೊಂದು ಸರ್ಕಾರ ಅಲ್ಲ, ಹಿಂದೆ ಇದ್ದಂತ ಸುದೀರ್ಘವಾಗಿ ಎಲ್ಲ ಸರ್ಕಾರಗಳು ಕೂಡ ಕನ್ನಡಿಗರಿಗೆ ಮೋಸವನ್ನು ಮಾಡಿದೆ. ಡಾಕ್ಟರ್ ಮಹಿಷಿ ವರದಿ ಯಾಕೆ ಜಾರಿಯಾಗಬೇಕು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು. ಖಾಸಗಿ ಸಂಸ್ಥೆಗಳು ಕೂಡ 60% ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಮಹಿಷಿ ವರದಿ ಜಾರಿ ಆಗಬೇಕು ಎಂಬುದು. ಅದನ್ನ ಈಗ ಸರ್ಕಾರ ತಿಳಿಸ್ಕೊಂಡಿದ್ವಿ ಮಾಡಬೇಕು ಅಂತ ಹೊರಟರು ಮಾಡಲಿಲ್ಲ. ಯಾಕೆ ಇವತ್ತು ನೋಡ್ತೀವಿ, ಯಾವುದೇ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲ್ಲರೂ ಉತ್ತರ ಭಾರತದವರು, ಹಿಂದೂ ಭಾಷಿಕರು ಅಲ್ಲಿ ತೊಂದರೆ ಇಲ್ಲ. ನಮ್ಮ ಹಕ್ಕನ್ನ ಕನ್ನಡಿಗರಿಗೆ ಮೊದಲು ಕೊಟ್ಟು 80% ನಮಗೆ ಕೊಟ್ಟು ಮಿಕ್ಕ 20% ಅಲ್ಲ ಬೇರೆ ಭಾಷಿಕರು ಕೊಡ್ರಿ. ಕನ್ನಡಿಗರು ಉದ್ಧಾರ ಆದ್ರೆ ಮಾತ್ರ ಕನ್ನಡ ನಾಡು ಉದ್ಧಾರ ಆಗಲಿಕ್ಕೆ ಸಾಧ್ಯ. ನಮ್ಮ ಮನೆಗೆ ದ್ರೋಹ ಮಾಡಿ ಬೇರೆಯವ್ರ ಮನೆ ಉದ್ಧಾರ ಮಾಡಲಿಕ್ಕೆ ಹೊರಟಿದ್ರಲ್ಲ ನಮಗಾಗ್ತಕ್ಕಂಥ ಸರ್ಕಾರಗಳು, ಈ ಸರ್ಕಾರಗಳಿಗೆ ನನ್ನ ಒಂದು ಧಿಕ್ಕಾರ. ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಒಂದು ಸುತ್ತೋಲೆಯಿಂದ ನಮ್ಮ ಕನ್ನಡ ಪರ ಸಂಘಟನೆಗಳ ಎಲ್ಲ ಸಾಂಘಿಕ ಹೋರಾಟದ ಪರವಾಗಿ ಒಂದು ರೆಸಲ್ಯೂಷನ್ ಅನ್ನು ಮಾಡ್ತು. ಏನಂತ, ಕಡ್ಡಾಯವಾಗಿ 60 ಭಾಗ ಯಾವುದೇ ಜಾಹೀರಾತು ಫಲಕ ಇರ್ಬೋದು, ನಾಮಫಲಕಗಳಿರ್ಬೋದು, 60 ಭಾಗ ಕನ್ನಡ ಇರಬೇಕು, ಮಿಕ್ಕ 40 ಭಾಗ ಬೇರೆ ಭಾಷೆ ಇರಬೇಕು ಅಂತಕ್ಕಂಥದ್ದನ್ನ ಸುತ್ತೋಲೆಯನ್ನು ಹೊರಡಿಸಿದ್ರು. ಸ್ನೇಹಿತರೆಲ್ಲರೂ ಕೂಡ ಹೇಳಿ, ಈ ಭಾಗದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಯಾವುದೇ ಭಾಗದಲ್ಲಾಗಿರ್ಬೋದು, ಯಾರಾದ್ರೂ ಅದರಿಂದ ಪಾಲನೆಯನ್ನು ಮಾಡ್ತಾರ ನೋಡಿದ್ರೆ ಏನೋ ನಮಗೆ ಬ್ರಿಗೇಡ್ ರೋಡ್, ಎಂಜಿ ರೋಡ್ ನಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು. ಅದು ನಮ್ಗೊಂದು ಖುಷಿ ಇದೆ. ಮೊನ್ನೆ ನಮ್ಮ ಕಗ್ಲೇಪುರ ಕನಕಪುರ ರೋಡ್ ನಲ್ಲಿ 90 ಭಾಗ 100 ಭಾಗ ಬರೀ ನಮ್ಮ ಸ್ನೇಹಿತರು ಪ್ರಶಾಂತ್ ರುಸ್ತೂರ್ಗಾರ್ ಅಂತ ನನ್ನ ಜೊತೆ ಹೋರಾಟಗಾರ ಒಬ್ಬರು ಇರ್ತಾರೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಅವರು ಎಲ್ಲ ಲಸಿ ಪರಿವರ್ತಕ ಕಾರ್ಯಕ್ರಮವನ್ನು ಮಾಡಿದ್ರು. ಅವ್ರ ಮೇಲೆ ಕೆಲಸ ಇತ್ತು. ಹೇಗಿದೆ ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳು, ಸುತ್ತೋಲೆಗಳು ಬರೀ ಕಡತಕ್ಕೆ ಮಾತ್ರ 60 ಭಾಗ ಅಲ್ಲಿನ ಗ್ರಾಮ ಪಂಚಾಯತಿ ಮಟ್ಟದಲ್ಲೋ ಬಿಬಿಎಂಪಿ ಮಟ್ಟದಲ್ಲೋ ಅವ್ರಿಗೆ ಹಾಕ್ಲಿಕ್ಕೆ ಅನುಮತಿನೇ ಕೊಡುವುದಿಲ್ಲ. ನಿಮಗೆ 60 ಭಾಗ ಹಾಕಿ ನಮ್ಮಲ್ಲಿ ರಿಸರ್ವೇಷನ್ ಮಾಡಿಕೊಂಡು ಮಾತ್ರ ಅಂತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದ್ರೆ ಆವಾಗ ಅದು ಸಲಹೆ ಗೊತ್ತಿರತಕ್ಕಂಥದ್ದು ನನ್ನ ಒಂದಷ್ಟು ವಿಚಾರಗಳು. ಇವತ್ತು ಏನು ಭಾಗದಲ್ಲಿ ಈಗ ಒಂದಷ್ಟು ಕಾರ್ಯಕರ್ತರು ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ಸೇರ್ತಾ ಇದ್ರಿ. ಇವಾಗೆಲ್ಲರೂ ಕೂಡ ಒಂದು ಕಾರ್ಯಾಗಾರ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅಧ್ಯಕ್ಷ. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿಚಾರ ಸಂಕಿರಣಗಳು ಆಗ್ತಾ ಇಲ್ಲ. ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಭಾಷೆಯ ಬಗ್ಗೆ ಎಲ್ಲರ ಕಡೆ ನಾವು ಭಾಷಾ ಅಲ್ಪಸಂಖ್ಯಾತರ ಆಗ್ತಾ ಇದ್ವಿ. ಯಾರಿಗೂ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ನಮ್ಮ ಮಕ್ಕಳಿಗೆ ಮತ್ತೆ
ನಾನು ಇನ್ನೊಂದು ಹೇಳಲಿಕ್ಕೆ ನಾನು ಬಯಸ್ತೀನಿ, ಭಾಷಣದಲ್ಲಿ ಮಾತ್ರ ನಮ್ಮನ್ನಾಡ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ನಾವುಗಳಾಗಿರ್ಬೋದು, ನಮ್ಮ ಹಲವಾರು ನಾಯಕರುಗಳಾಗಿರ್ಬೋದು, ಕನ್ನಡ ಶಾಲೆ ಮುಚ್ಚಬಾರದು, ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು. ಈಗಾಗಲೇ ಒಂದು ಅಂಕಿಅಂಶದ ಪ್ರಕಾರ 7,000ಕ್ಕಿಂತ ಹೆಚ್ಚು ಕನ್ನಡ ಶಾಲೆಗಳನ್ನು ಮುಚ್ಚಲಿಕ್ಕೆ ಸರ್ಕಾರ ಹೊರಟಿದೆ. ಒಂದು ಪಬ್ಲಿಕ್ ಶಾಲೆ ಮಾಡುವ ನೆಪದಲ್ಲಿ ಪಬ್ಲಿಕ್ ಶಾಲೆ ಮಾಡಿ ಒಳ್ಳೆಯದು. ಪ್ರಾಥಮಿಕ ಹಂತದಲ್ಲಿ ಕನ್ನಡನೇ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು. ನಾವು ಅದನ್ನು ಪ್ರತಿಪಾದನೆಯನ್ನು ಕೂಡ ಮಾಡಬೇಕು. ಮಾಡಿ ನೀವು ಮಾಧ್ಯಮ ಶಾಲೆ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ನೀವು ಇಂಗ್ಲಿಷ್ ಶಾಲೆಗಳನ್ನು ಮಾಡಿ, ತಪ್ಪೇನಿಲ್ಲ. ಎಲ್ಲ ಭಾಷೆನೂ ಕೂಡ ನಾವು ಬೇಕು, ನಾಡಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲ ಭಾಷೆನೂ ಕೂಡ ಬೇಕು. ಆದ್ರೆ ನೆಪವನ್ನು ಒಡ್ಡಿ ಎಲ್ಲೋ ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಕನ್ನಡ ಶಾಲೆಗಳನ್ನು ಮುಚ್ಚುವಂಥದ್ದನ್ನು ನಾವು ಕೂಡ ವಿರೋಧಿಸಬೇಕು. ಹಾಗಾಗಿ ಇವತ್ತು ಇನ್ನೂ ಹೆಚ್ಚು ಈಗಾಗಲೇ ನಮ್ಮ ರಾಧಾಕೃಷ್ಣ ಅವರು ಸಾಕಷ್ಟು ವಿಚಾರಧಾರೆಗಳನ್ನು ಹೇಳಿದ್ದಾರೆ. ಹೇಗೆ ಬಂತು, ಹೇಗಾಯಿತು ಅಂತ ಎಲ್ಲ ವಿವರಣೆ ಹೇಳಿ ಏನೇನು ಕಾರ್ಯಕ್ರಮಗಳು ಇತ್ತೀಚಿನ ದಿನವರೆಗೂ ಆಗಿರೋದು ಸವಿಸ್ತರವಾಗಿ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ನಿಮ್ಮೆಲ್ಲರ ಅಣ್ಣ ಗುಣರಂಜನ್ ಶೆಟ್ಟಿ ಸರ್ ಅವರು ಯಾರ್ಯಾರು ಯಾವ ಸ್ಥಾನ ಕೊಟ್ಟು ಅಂತ ಸ್ಥಾನ ಕೊಟ್ಟರೆ ಇದು ಸಂಘಟನೆಯನ್ನು ಗಟ್ಟಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಸರಳ ಸಜ್ಜನಿಕೆಯಾದಂಥ ರಾಜ್ಯಾಧ್ಯಕ್ಷರ ಎಲ್ಲರನ್ನೂ ಜೊತೆಗೂಡಿ ಕರ್ಕೊಂಡು ಹೋಗುವ ಶಕ್ತಿ ಇರೋಂಥವ್ರನ್ನ ಆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಭಂಡಾರವನ್ನೇ ಅವರ ಇದರಲ್ಲಿ ಇಟ್ಕೊಂಡಿದ್ದಾರೆ ಮಸ್ತಕದಲ್ಲಿ. ಅಂಥವ್ರನ್ನ ಮಹಾಪ್ರಧಾನ ಸಂಚಾಲಕರನ್ನಾಗಿ ಮಾಡಿದ್ದಾರೆ. ಬೆಂಗಳೂರಿನ ಕಟ್ಟಕಡೆ ಇದು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇಡೀ ಬೆಂಗಳೂರು ಮಹಾನಗರದ ಎಲ್ಲ 28 ಕ್ಷೇತ್ರಗಳನ್ನ ಪದಾಧಿಕಾರಿಗಳನ್ನ ಮಾಡುವಂಥ ಶಕ್ತಿ ಇರ್ತಕ್ಕಂಥವ್ರಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಲಹೆಗಾರರು, ಅವರ ರಾಜ್ಯಾಧ್ಯಕ್ಷ, ಹಿಂದಿನ ಸಂಘಟನೆ ರಾಜ್ಯಾಧ್ಯಕ್ಷರಾಗಿದ್ದರು, ಅನುಭವಿಗಳು, ಹೋರಾಟಗಾರರು, ಅಂಥವ್ರನ್ನು ಸಹ ಇವತ್ತು ಒಳ್ಳೆ ಸಲಹೆ ಸಹಕಾರ ಕೊಡಲಿ ಅಂತ ಅಂಥವ್ರನ್ನ ಆಯ್ಕೆ ಮಾಡಿದರೆ. ಅದೇ ರೀತಿ ಗೋಪಿಯವರಲ್ಲಿ, ಅಚ್ಚುವರಲ್ಲಿ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥವ್ರನ್ನೇ ಸೆಲೆಕ್ಷನ್ ಮಾಡೋದು. ಯಾಕೆಂದ್ರೆ ಅದು ಮಾಡಿರೋದಕ್ಕೋಸ್ಕರ ಈ ಸಂಘಟನೆ ಹಂತವಾಗಿ ಈ ಮಟ್ಟಕ್ಕೆ 5 ವರ್ಷದಲ್ಲಿ ಪರಿಪೂರ್ಣವಾಗಿ ಒಂದು ಒಳ್ಳೆ ಹಂತಕ್ಕೆ ಬೆಳೆದಿದೆ. ಅಂದರೆ ಇಡೀ ಅಖಂಡ ಕರ್ನಾಟಕದಲ್ಲಿ ಇವತ್ತು ಕಾರ್ಯಕ್ರಮಗಳು ಆಗೋದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಸ್ಥಾಪಕ ಅಧ್ಯಕ್ಷರ ಮಾರ್ಗದರ್ಶನ ಭಾಳ ಮುಖ್ಯ. ಅವರ ಮಾರ್ಗದರ್ಶನದಲ್ಲೇ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದಿದೆ. ಅದಕ್ಕೆ ನಾವೆಲ್ಲರೂ ಒಂದು ಸಾರಿ ನಮ್ಮ ಗುಣರಂಜನ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರೂ ಸೇರಿ ಒಂದು ಚಪ್ಪಾಳೆ ಮೂಲಕ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಚಾರ ಬಂದಿರತಕ್ಕಂಥ ಸಂದರ್ಭ. ಈ ಒಂದು ಆನೇಕಲ್ ಗಡಿ ಭಾಗ, ಅದರಲ್ಲೂ ಬೆಂಗಳೂರಿಗೆ ಬರ್ತಕ್ಕಂಥ ತಮಿಳುನಾಡಿನ ಬರೋರೆಲ್ಲ ಈ ದಾರಿಯಲ್ಲೇ ಬರ್ತಾ ಇರ್ತಾರೆ. ಆದರೆ ಈ ದಾರಿನಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಯಾವ ರೀತಿ ಅವರಿಗೆ ಇದು ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಬದುಕು ಕಟ್ಟಕ್ಕೋಸ್ಕರ ಬಂದಿರ್ತಾರೆ, ಇಲ್ಲಿನ ವ್ಯಾವಹಾರಿಕವಾಗಿ ಬಂದಿರ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಬಂದಿರ್ತಾರೆ. ಅವರೆಲ್ಲ ಬರಲಿ, ಬಂದವರಿಗೆ ನಾವು ಕನ್ನಡಿಗರು ಸ್ವಾಗತಿಸ್ತೀವಿ. ಆದರೆ ಬಂದಂಥವ್ರಿಗೆ ಕನ್ನಡ ಕೆಲಸವನ್ನು ನಾವು ಮಾಡಬೇಕಾದರೆ ಅವರು ಇಲ್ಲಿ ಬಂದಂಥ ಇಲ್ಲಿನ ಎಲ್ಲ ಸವಲತ್ತುಗಳನ್ನು ಪಡಿತಾರೆ. ಇಲ್ಲೆಲ್ಲ ಸವಲತ್ತು ಮಾತ್ರ ಬೇಕು, ಈ ನಾಡಿನ ಭಾಷೆ ಮತ್ತು ಸಂಸ್ಕೃತಿ ಮಾತ್ರ ಬೇಡ ಅಂತ ಸಂದರ್ಭದಲ್ಲಿ ನಾವು ಅಂಥವರಿಗೆ ಪಾಠವನ್ನು ನಾವು ಹೇಳಬೇಕಾಗಂಥ ಪರಿಸ್ಥಿತಿ ಅವರು ತಂದ್ಕೊಳ್ಬಾರ್ದು, ನಾವು ಹೇಳಿದಾಗ ಆಗಬಾರ್ದು. ಅವರಾಗಿ ಅವ್ರು ಕಲಿತು ಇಲ್ಲಿನ ಜೀವನಕ್ಕೆ ಒಟ್ಟಾಗಿ ಕೆಲಸ ಮಾಡುವ ಇದನ್ನು ಅವರು ಅರ್ಥ ಮಾತ್ರ ನಾವು ಸಂಘಟನೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದಸ್ಯರನ್ನ ಸೇರ್ಪಡೆ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇದು ಇವತ್ತು ವಿಶೇಷವಾಗಿ ಯಾರಿಗೆ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅವರ ಜವಾಬ್ದಾರಿ ಭಾಳಷ್ಟು ಭಾರ ಇರ್ತದೆ ಅವ್ರ ಮೇಲೆ. ಅದರಿಂದ ಅವರು ಸದಸ್ಯತ್ವ ನೋಂದಣಿ ಸಾಕಷ್ಟು ಮಾಡಬೇಕು ಆನೇಕಲ್ ತಾಲೂಕಲ್ಲಿ. ಯಾಕೆಂದರೆ ಗಡಿ ಭಾಗ ಸದಸ್ಯರು ಎಷ್ಟು ಹೆಚ್ಚು ಆಗ್ತಾರೋ ಅಷ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಅವಕಾಶ ಇರ್ತದೆ. ಇವತ್ತು ರಾಜಕಾರಣಿಗಳು ಯಾರಾದರೂ ನಮ್ಮ ಸಹಕಾರ ಕೊಟ್ಟರೆ ಅವ್ರಿಗೆ ಗೌರವಿಸುವ ಕೆಲಸವನ್ನು ನಾವು ಮಾಡೋಣ. ಯಾರು ನಮಗೆ ಗೌರವಿಸುವ ಸಮಾಜಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಡೋಕ್ಕಾಗಲ್ಲ ಅಂಥವ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಇವೆರಡನ್ನು ಗಮನದಲ್ಲಿ ಇಟ್ಕೊಂಡು ಸಂಘಟನೆಯನ್ನು ಗಟ್ಟಿ ಮಾಡುವ ಕೆಲಸವನ್ನು ಮಾಡಬೇಕು. ಸದಸ್ಯತ್ವ ನೋಂದಣಿಯನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಯಾರಿಗೆ ಜವಾಬ್ದಾರಿ ಕೊಡಲಿ, ಯಾವುದೇ ಗ್ರಾಮ ಘಟಕಕ್ಕಾಗಲಿ ಹೋಬಳಿ ಘಟಕಕ್ಕಾಗಲಿ ಯಾರಿಗೆ ಕೊಟ್ಟರು ಸಮರ್ಥವಾಗಿರೋರನ್ನ ಆಯ್ಕೆ ಮಾಡಿಕೊಳ್ಳಿ. ಇವ್ರು ನನ್ನ ಸ್ನೇಹಿತರು, ಇವ್ರು ನಮ್ಮ ಬಂಧುಗಳು ಅನ್ನೋದು ಮಾಡ್ಕೊಂಡು ಸಂಘಟನೆ ಮಾಡಿದ್ರೆ ಖಂಡಿತ ಸಂಘಟನೆ ಗಟ್ಟಿಯಾಗಕ್ಕೆ ಸಾಧ್ಯವಿಲ್ಲ. ಅವ್ರಿಗೂ ಹೆಸರು ಬರೋದಿಲ್ಲ, ಸಂಘಟನೆಗೂ ಒಂದು ಹೆಸರು ಬರೋದಿಲ್ಲ. ಆ ರೀತಿ ಇರುವಾಗ ಎಲ್ಲ ಸಮಾಜದ ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಂಡು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ತಾಲೂಕಿನಲ್ಲಿ ಗಟ್ಟಿಯಾಗಿ ಕೆಲಸ ಮಾಡೋಕ್ಕಾಗ್ತದೆ. ಬೇರೆ ಯಾವುದೇ ತಾಲೂಕಲ್ಲಿ ಏನು ಬೇಕೋ ಮಾಡ್ಬೋದು, ಆದರೆ ಈ ಭಾಗದಲ್ಲಿ ಇಲ್ಲಿಂದನೇ ಪ್ರಾರಂಭ.
ಇಲ್ಲಿ ಗಟ್ಟಿಯಾಗಿ ಏನಿವತ್ತು ನಾವು ಗಡಿ ಉತ್ಸವ ಹಂತದಲ್ಲಿ ಹಿಂದೆಲ್ಲ ಮಾಡ್ಕೊಂಬಂದಿದ್ದು ಈಗಾಗಲೇ ಹೇಳಿದ್ದಾರೆ. ಅದು ಮುಂದಿನ ಇನ್ನೂ ಗಟ್ಟಿಯಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಬೆಂಗಳೂರು ನಗರಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಆ ಮೆಸೇಜ್ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷರಿಗೆ ಇರ್ತದೆ, ಇಲ್ಲಿನ ತಾಲೂಕು ಅಧ್ಯಕ್ಷರಿಗೆ, ಅಲ್ಲಿನ ಪದಾಧಿಕಾರಿಗಳಿಗೆ ಇರ್ತದೆ ಅನ್ನೋ ಭಾವನೆಯಲ್ಲಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅದನ್ನು ಅವರು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಜಿಲ್ಲಾಧ್ಯಕ್ಷರು ಮಾಡ್ಕೊಳ್ಳಿ, ಕಾರ್ಯಾಧ್ಯಕ್ಷರು ಮಾಡ್ಕೊಳ್ಳಿ, ಈ ತಾಲೂಕು ಅಧ್ಯಕ್ಷರೇ ಮಾಡ್ಕೊಳ್ಳಿ ಅನ್ನೋದಲ್ಲ, ಪ್ರತಿಯೊಬ್ಬರಿಗೂ ಇದರಲ್ಲಿ ಇರ್ತದೆ. ಚೆನ್ನಾಗಿ ಕೆಲಸ ಆದರೆ ಕಟ್ಟ ಕಡೆ ಕಾರ್ಯಕರ್ತರು ಒಂದು ಹೇಳ್ಕೋಬೋದು, ನಾನು ನಮ್ಮ ಸಂಘಟನೆಯಲ್ಲಿ ಇದ್ದು ಸಾರ್ಥಕ ಆಯಿತು, ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಆ ರೀತಿ ಆಗುವಾಗ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗೋದನ್ನು ನಾವೆಲ್ಲ ಮಾಡಬೇಕು. ಆಮೇಲೆ ವಿಶೇಷವಾಗಿ ಎಲ್ಲರನ್ನೂ ಜೊತೆಗೂಡಿ ಕರ್ಕೊಂಡು ಹೋಗೋ ಶಕ್ತಿ ತಾಲೂಕು ಅಧ್ಯಕ್ಷರಿಗೆ ಇರಬೇಕಾಗ್ತದೆ. ಅದನ್ನು ಅವ್ರು ಮಾಡ್ತಾರೆ ಅಂತ ವಿಶ್ವಾಸದಲ್ಲಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲೋಕೇಶ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ರಾಜ್ಯ ಸಮಿತಿ ಪದಾಧಿಕಾರಿಗಳು ಈ ವಿಚಾರದ ಗಮನ ಇಟ್ಟು ಲೋಕೇಶ್ ಅವರು ಇವತ್ತು ಸನ್ಮಾನ್ಯ ನವೀನ್ ಅವ್ರನ್ನ ಇವತ್ತು ಆಯ್ಕೆ ಮಾಡಬೇಕು. ಇವತ್ತು ನೀವೆಲ್ಲ ಬನ್ನಿ ಅಂದರು, ನಾವು ಬಂದು 4 ಮಾತಾಡಿ ಅವರು ಈ ರೀತಿ ಇರಬೇಕು ಅಂತ ಮಾರ್ಗದರ್ಶನ ಹೇಳಿ ರಾಜ್ಯದ ಗಡಿಭಾಗ ಸಂಘಟನೆ ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಹೆಸರು ಗಳಿಸಲಿಕ್ಕೆ ಒಂದು ಲಾಭದಾಯಕವಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಡಿ ಭಾಗದಲ್ಲಿ ಸಂಘಟನೆ ಮಾಡೋಂಥದ್ದು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಲಿಕ್ಕೆ ಎಷ್ಟು ಹೋರಾಟ ಮಾಡಲಿಕ್ಕೆ ಎಷ್ಟು ವಿಚಾರಗಳಿರ್ತವೆ, ಅದರ 4 ಪಟ್ಟು ಭಾಗದಷ್ಟು ಗಡಿ ಭಾಗದಲ್ಲಿರ್ತದೆ. ಹಂಗಾಗಿ ಅಂಥ ಒಂದು ಕ್ಷೇತ್ರದಲ್ಲಿ ಮಹಿಳಾ ಕಾರ್ಯಕ್ರಮಗಳಿರ್ಬೋದು, ಗಡಿನಾಡು ಉತ್ಸವ ಇರ್ಬೋದು, ಗಿಡ ನೆಡೋಂಥ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಬೇರೆ ಕಡೆ ನಡೆಯೋಂಥ ಇಡೀ ಬೆಂಗಳೂರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಜನ ಕರ್ಕೊಂಬರುವಂಥದ್ದು ಇರ್ಬೋದು. ನಾವು ಮಾಡೋಂಥ ಪ್ರತಿ ವರ್ಷ ಮಾಡುವ ಶಿವರಾತ್ರಿ ಹಬ್ಬದಲ್ಲೂ ಕೂಡ ಮಹಿಳೆಯರನ್ನು ಕರ್ಕೊಂಬಂದು ಕುಂಭ ಕಳಶ ತಗೊಂಡೋಗುವಂಥದ್ದು ಇರ್ಬೋದು. ಅದೇ ರೀತಿಯಲ್ಲಿ ವಾಲಂಟರಿ ಕೆಲಸ ಮಾಡೋವಂಥದ್ದು ಇರ್ಬೋದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಇಲ್ಲಿಂದ ಹೆಚ್ಚಿನ ರೀತಿ ಸಹಕಾರ ಮಾಡ್ತಿದ್ದಂಥ ಆನಕಲ್ ತಾಲೂಕು ಅಂತ ಹೇಳಿದ್ರೆ ಅದರಲ್ಲಿ ತಪ್ಪಾಗಲಾರದು. ಸ್ನೇಹಿತರೆ, ಏನು 2 ವರ್ಷ ಕಾಲ ಸತತವಾಗಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿ ಅವರ ಒಂದು ಕೆಲಸದ ವೈಖರಿನ ಮೆಚ್ಚಿ ನಾವು ಬೆಂಗಳೂರು ಜಿಲ್ಲೆಗೆ ಬಂದಂಥ ಲೋಕೇಶ್ ಅವರು ಮಾಡಿದಂಥ ಕೆಲಸಗಳು ಮತ್ತು ಅವರು ಮಾಡಿದಂಥ ಗಡಿನಾಡು ಉತ್ಸವ ಇರ್ಬೋದು, ಬೇರೆ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಗುರುತಿಸಿ 2.5 ವರ್ಷದಲ್ಲೇ ಇಡೀ ಬೆಂಗಳೂರಿಗೆ ಒಂದು ಜಿಲ್ಲಾಧ್ಯಕ್ಷರ ಪದವಿಯನ್ನು ಪಡೆದಂಥವರು. ಅವ್ರ ಜೊತೆ ಅವರು ಕೂಡ ಅದೇ ರೀತಿಯೇ ಅವರು ಕೂಡ ಸುಮಾರು ವರ್ಷಗಳು ಲೋಕೇಶ್ ಅವರು ದುಡಿದಿದ್ದಾರೆ. ಅವ್ರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ 1-2 ವರ್ಷ ಕಾಲ ಲೋಕೇಶ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಅವರು ಕೂಡ 1-2 ವರ್ಷ ದುಡಿದು ಮತ್ತೆ ಯಾರಾದರೂ ಹುಡುಗರು ಯುವಕರು ಹೊಸಬರು ಬಂದರೆ ಅವರು ಕಟ್ಟಿ ಆ ಜವಾಬ್ದಾರಿನ ಅವರಿಗೆ ಒರೆಸಿ ಅವರು ಕೂಡ ಹೊಸದಾಗಿ ಬಂದಾಗ ತುಂಬ ಚೆನ್ನಾಗಿ ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಜವಾಬ್ದಾರಿಯಿಂದ ಇದ್ದು ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತೇಳಿ ಲೋಕೇಶ್ ಅವರ ಮನಸ್ಫೂರ್ತಿ ಇವತ್ತು ನವೀನ್ ಅನ್ನೋರಿಗೆ ಹಸ್ತಾಂತರ ಮಾಡಲಿಕ್ಕೆ ತಯಾರಿ ನಡೆದಿದೆ. ಆ ಒಂದು ಜವಾಬ್ದಾರಿನ ಹೊರುವಂಥ ನವೀನ್ ಅವರು ಕೂಡ ಏನಿವತ್ತು ಈ ಭಾಗದ ಸಂಘಟನೆಯಲ್ಲಿ ಎಷ್ಟು ಹಳೆಯ ನಮ್ಮ ಕಾರ್ಯಕರ್ತರಿದ್ದರು, ಮಹಿಳಾ ಭಾಗದಲ್ಲಿರ್ಬೋದು, ಪುರುಷರ ಭಾಗದಲ್ಲಿರ್ಬೋದು, ಎಲ್ಲರೂ ಕೂಡ ಒಗ್ಗೂಡಿಸಿ ಮತ್ತು ಹೊಸಬರನ್ನ ಬರೋರನ್ನು ಕೂಡ ಕರ್ಕೊಂಡು ಎಲ್ಲ ಹೋಬಳಿಗಳಲ್ಲೂ ಗ್ರಾಮ ಘಟಕಗಳಲ್ಲೂ ಕೂಡ ಒಳ್ಳೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ತಾಲೂಕು ಪದಾಧಿಕಾರಿ ಮೇನ್ ಬಾಡಿಗೆ ತಗೊಂಡು ಮತ್ತು ಹೋಬಳಿ ಘಟಕಗಳು ಕೂಡ ಮಾಡ್ಕೊಂಡು ಶಾಖೆಗಳು ಕೂಡ ಅತಿ ಹೆಚ್ಚಿಗೆ ಮಾಡಿಕೊಂಡು ಇಲ್ಲಿನ ಮೆಂಬರ್ಶಿಪ್ ಕಡೆನೂ ಕೂಡ ಸದಸ್ಯತ್ವ ಮಾಡಿಸೋದಕ್ಕೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಗೋಬೇಕಾಗ್ತದೆ. ಸದಸ್ಯತ್ವ ನಮ್ಮಲ್ಲಿ ಬರೀ 10 ರೂಪಾಯಿ ಇರೋದ್ರಿಂದ ಸದಸ್ಯತ್ವ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಸದಸ್ಯತ್ವ ಹೆಚ್ಚಿನ ರೀತಿ ಮಾಡಿದಷ್ಟು ನಮಗೆ ಕಾರ್ಯಕ್ರಮಗಳಿಗೆ ಬರೋವಂಥದ್ದು ಇರ್ಬೋದು, ಜನ ಹೆಚ್ಚಿಗೆ ಆಗ್ತಾರೆ. ಮೆಂಬರ್ಶಿಪ್ ಮಾಡೋದು ಫಸ್ಟು ನಾವು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಮ್ಮ ತಂಗಿ ಅಣ್ಣ ತಾಯಿ ತಂದೆ ಯಾರಿರ್ತಾರೆ ಎಲ್ಲರನ್ನೂ ಸೇರಿಸಿ ಮಾಡಿ ಅಕ್ಕಪಕ್ಕ ಮನೆಗಳವ್ರದ್ದು ಮಾಡ್ಕೊಂಡು ನಮಗೇನು ಜವಾಬ್ದಾರಿ ಉಟ್ಕೊಂಡು ಎಲ್ಲೋ ಮಾಡೋದಕ್ಕಿಂತ ಅಲ್ಲೇ ನಮ್ಮ ಅಕ್ಕಪಕ್ಕನೇ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು ಅಂತ ನಾನಾದರೂ ಭಾವಿಸ್ತಾ ಇವತ್ತು ತಾನೇ ಕುಮಾರಸ್ವಾಮಿ ಹೇಳ್ತಾರೆ ಕಾರ್ಯಾಗಾರ ಮಾಡಬೇಕು ಅಂತ. ಕಾರ್ಯಾಗಾರ ಮಾಡಿ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡೋಕ್ಕೆ ಕ್ಯಾಂಪು ಕೂಡ ಆಯೋಜನೆ ಮಾಡಲಿಕ್ಕೆ ಹೊಸ ಆಯೋಜನೆಗಳನ್ನು ಸುಮಾರಷ್ಟು ನಮ್ಮ ಪ್ರಧಾನ ಸಂಚಾಲಕರು ಮತ್ತು ಕಾರ್ಯಾಧ್ಯಕ್ಷರು ನಮ್ಮ ರಾಜ್ಯ ಕಮಿಟಿ ಮಾತಾಡಿದ್ದಾರೆ. ಈಗ ನಾವು ಕೂಡ ಸ್ವಲ್ಪ ನಮ್ಮ ಮಗಳ ಮದುವೆ ಇರೋದ್ರಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಅದನ್ನು ಬೆಂಗಳೂರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಸಮಿತಿಯವರು ಕುರಿತು ಮಾತಾಡಿ ಅದಕ್ಕೆಲ್ಲ ಒಂದು ದಿನಾಂಕನ ನಿಗದಿಪಡಿಸ್ತಾರೆ. ಯಾವ ಲೀಡರ್ಗಳು ಇರ್ತಾರೆ ಆ ಲೀಡರ್ಗಳಿಗೆ ಕಾರ್ಯಾಗಾರನ ಮಾಡಿ
ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ನಡ್ಕೊಬೇಕು, ನಾವು ಕೂಡ ಕಾರ್ಯಕ್ರಮ ಮಾಡಬೇಕಾದ್ರೆ ಏನೇನು ನಮ್ಮಲ್ಲಿ ಅಳವಡಿಸ್ಕೊಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಇವತ್ತು 5 ವರ್ಷ ನಾವು ಪೂರೈಸಿ ಈ ಒಂದು ಸಂಘಟನೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ಏನಿವತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವರ ಸಹಕಾರದೊಂದಿಗೆ, ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ಸಂಘಟನೆ 5ನೇ ವರ್ಷ ಗಡಿಯನ್ನು ದಾಟಿ ನಾವು ಮುಂದೆ ಬರ್ತಾ ಇದ್ದೀವಿ. ಅವರ ಒಂದು ಆದೇಶದ ಮೇರೆಗೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಸಂಘಟನೆ ಉತ್ತಮವಾದ ರೀತಿ ಮುಂದುವರಿತಾ ಇದೆ. ಏನು 5 ವರ್ಷದಲ್ಲಿ ಬರೀ ಜಯ ಕರ್ನಾಟಕ ಜನಪರ ವೇದಿಕೆ ಮಾತ್ರ ಸಂಸ್ಥಾಪಕರಾಗಿ ಉಳ್ಕಂದೇನೆ ಅದರ ಅಂಗಸಂಸ್ಥೆಯಾಗಿ ಐಕೇರ್ ಬ್ರಿಗೇಡ್, ಐಕೇರ್ ಫೌಂಡೇಶನ್ ಮತ್ತು ಅದೇ ರೀತಿ ಕುಸ್ತಿ ಸಂಘದಲ್ಲಿ ಭಾರತ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆಗಿ, ಬೀಚ್ ರೆಸ್ಲಿಂಗ್ ಕುಸ್ತಿ ಸಂಘದ ಚೇರ್ಮನ್ ಸಹ ಆಗಿ ಸುಮಾರು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಯಾವುದೇ ರಾಜಕೀಯ ಪಕ್ಷ ನಮಗೆ ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಎಲ್ಲಿದ್ರೂ ಕೂಡ ನಾವು ಮಾಡ್ಬೋದು. ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದರೆ ಆ ಪಕ್ಷಕ್ಕೆ ಮಾತ್ರ ನಾವು ಕೆಲಸ ಮಾಡಬೇಕಾಗ್ತದೆ. ಬೇರೊಂದು ಪಕ್ಷದವರು ನಮಗೆ ಹಿಡಿತದಲ್ಲೂ ಸಿಗೋದಿಲ್ಲ, ಅವ್ರನ್ನ ಸಂಪರ್ಕ ಮಾಡೋಕ್ಕೂ ಆಗೋದಿಲ್ಲ. ನಮ್ದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಬಾರ್ದು, ಎಲ್ಲರ ಜೊತೆನೂ ನಾವು ಒಂದುಗೂಡಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲರನ್ನೂ ಒಟ್ಟಿಗೆ ಕೂಡಿಸೋಂಥ ಕೆಲಸ. ಯಾರು ಒಂದು ಇವತ್ತು ನಮ್ಮ ಸಂಸ್ಥಾಪಕರು ಕೂಡ ಸದಸ್ಯತ್ವ ಹಣ ಬಂದು 10 ರೂಪಾಯಿನೇ, ಒಂದು ಆಟೋ ಡ್ರೈವರ್ ನಾವು ಮಾಡಿಕೊಟ್ರು, ಒಬ್ಬ ಕೂಲಿ ಕಾರ್ಮಿಕರು ಮಾಡಿಕೊಟ್ರು ಕೂಡ 10 ರೂಪಾಯಿನೇ ಇರ್ತದೆ. ಹಂಗಾಗಿ ನಮ್ಮಲ್ಲಿ ಜಾತಿ ಆಗಲಿ ರಾಜಕೀಯ ಆಗಲಿ ಯಾವುದು ಕೂಡ ನಾವು ತರೋದು ಬೇಡ ಅಂತೇಳಿ ಒಂದು ಸಮಾನತೆಯ ದೃಷ್ಟಿಯಿಂದ ಇವತ್ತು ಒಂದು ಸಮಾನತೆಯ ಶಕ್ತಿಯಾಗಿ ಹೊರಹೊಮ್ಮಿ ನಮ್ಮ ಸಂಘಟನೆ ಬೆಳೀತಾ ಇದೆ. ಹಂಗಾಗಿ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಾಲೂಕಿನ ಅಧ್ಯಕ್ಷರಿಗೆ ಸಹಕಾರ ಕೊಡಬೇಕು. ಅದೇ ರೀತಿ ತಾಲೂಕು ಅಧ್ಯಕ್ಷರುಗಳು ಕೂಡ, ಮಹಿಳಾ ಅಧ್ಯಕ್ಷರಿರ್ಬೋದು, ಜನರಲ್ ಅಧ್ಯಕ್ಷರಿರಬೇಕು, ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಕೂಡ ಅದೇ ರೀತಿ ಸಹಕಾರನ ಕೊಡಬೇಕು. ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಕೂಡ ತಮ್ಮಗಳನ್ನೆಲ್ಲ ಸೇರಿಸ್ಕೊಂಡು ರಾಜ್ಯಕ್ಕೂ ಕೂಡ ಅದೇ ರೀತಿ ಬೆಂಬಲನ ಕೊಟ್ಟು ಸಂಘಟನೆನ ಮುಂಚೂಣಿನಲ್ಲಿ ಕರ್ಕೊಂಡು ಹೋಗೋಕ್ಕೆ ಉತ್ತಮವಾಗಿ ದುಡಿಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನವೀನ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಅನೌನ್ಸ್ ಮಾಡ್ತೀವಿ. ಈ ಕ್ಷೇತ್ರದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಂಡಂತ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೆ ನನ್ನ ಜೊತೆ ನನ್ನ ಬೆನ್ನಿಗೆ ನಿಂತು ಸಾಕಷ್ಟು ಕಾರ್ಯಕರ್ತರು, ಪದಾಧಿಕಾರಿಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಹೊಸದಾಗಿ ನವೀನ್ ಅವರು ಅಧ್ಯಕ್ಷತೆಯನ್ನು ತಗೊಳ್ತಾ ಇದ್ದಾರೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಕಟ್ಟಕಡೆಯ ಒಂದು ಕಾರ್ಯಕರ್ತನನ್ನು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಸಂಘಟನೆ ಬೆಳೆಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸ್ತೀನಿ. ನನ್ನನ್ನು ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯಲ್ಲಿ ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರಿಗೆ ಮೊದಲನೆಯದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಜೆ ಶ್ರೀನಿವಾಸನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಹಿರಿಯ ಹೋರಾಟಗಾರರು ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ರಾಮಚಂದ್ರಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವರು ರಾಜ್ಯ ಸಲಹೆಗಾರರು, ಅವ್ರಿಗೂ ಸಹ ನನ್ನ ವಂದನೆಗಳು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಉಪಸ್ಥಿತರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಸತತವಾಗಿ 13 ವರ್ಷದಿಂದ ಕನ್ನಡ ಪರ ಸಂಘಟನೆಯಲ್ಲಿ ಹೋರಾಟವನ್ನಾಗಿರಲಿ, ಕಾರ್ಯಕ್ರಮಗಳಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರ್ತೀನಿ. ಇದನ್ನೆಲ್ಲ ಗುರುತಿಸಿ ನನ್ನನ್ನು ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಕುಟುಂಬದಲ್ಲಿ ನನ್ನನ್ನು ಗುರುತಿಸಿ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ನೇಮಕ ಮಾಡಿರ್ತಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ತಾಲೂಕಿನಲ್ಲಿ ಕನ್ನಡದ ನೆಲ, ಜಲ, ಭಾಷೆ, ಹೋರಾಟ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಎಲ್ಲದಕ್ಕೂ ನಾನು ನಿಮ್ಮೆಲ್ಲರೂ ಒಂದು ಒಪ್ಪಿಗೆ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಸಂಘಟನೆಯನ್ನು ತಾಲೂಕಿನಲ್ಲಿ ಒಳ್ಳೆಯ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತೇಳಿ
ನನ್ನ ಮಾತು ದುಡಿದಿರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ. ಆ ಕಾರ್ಯಕರ್ತರು ಬಹುಶಃ ಈ ಒಂದು ಅವರ ಅಧ್ಯಕ್ಷತೆಯ ಒಂದು ಸಭೆ ಇನ್ನೂ ಒಂದು 3 ದಿನ 4 ದಿನ ಮುಂದೆ ಅಂತೇಳಿ ಅವರು ತೀರ್ಮಾನ ಮಾಡಿದರು. ಆದರೆ ನಾಳೆಯಿಂದ ನಾನು 15 ದಿನ ಹೊರಗಡೆ ಹೋಗ್ತಾರ ಒಂದು ಕಾರಣಕ್ಕಾಗಿ ಅವರು ಮತ್ತೆ ನನ್ನ ಹೊಸ ವರ್ಷ ಸಂದರ್ಭದಲ್ಲಿ ಅಂತೇಳಿ ಅವರು ಈಗ ನಾನು ಹೊಸ ವರ್ಷಕ್ಕೆ ನಾನು ಶುಭಾಶಯಗಳನ್ನು ಬಯಸೋದಾಗಲಿ ಮತ್ತೊಂದು ಕಾರ್ಯಕ್ರಮದ ರೂಪುರೇಷೆಗಳಾಗಲಿ ಇವೆಲ್ಲ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ದೇವರಂತ ಈ ಒಂದು ಸಭೆಯನ್ನು ಅವರು ಅಂದ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಪ್ರತಿ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆದ್ವಿ, ಆದಷ್ಟು ಬೇಗ ನಾವು ನಮ್ಮ ಕೇಂದ್ರ ಕಚೇರಿ ಇರುವುದು ಕೊಟ್ಟಿದ್ದೀವಿ. ಸಭೆ ಇರುವುದು ಅನೇಕ ಕ್ಷೇತ್ರದ ಪದಾಧಿಕಾರಿಗಳು ಕೊಟ್ಟು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಇದೆ, ಅದು ಕೊಡ್ತೀವಿ. ಒಂದು ಸಹ ಇದು ಮುಂಚೆ ಏನು ಕೊಡ್ತಿದ್ದಾರೆ ಒಂದು ಸಹ ಕರೆದು ಯಾರು ಸಂಘಟನೆಗೆ ಸ್ಪಂದಿಸ್ತಾರೆ, ಯಾರು ಸ್ಪಂದಿಸಲ್ಲ, ಮುಂದೆ ಯಾರನ್ನ ನಾವು ಸಂಘಟನೆಗೆ ಬರಮಾಡ್ಕೊಳ್ಬೇಕು, ಯಾವ ರೀತಿ ಸಂಘಟನೆಯನ್ನು ಬೆಳೆಸಬೇಕು ಅಂತಕ್ಕಂಥ ಇವೆಲ್ಲವೂ ಒಂದಷ್ಟು ನೀವು ಸಭೆ ಸಮಾರಂಭಗಳಿಗೆ ಬರ್ತಾ ಇದ್ರೆ ವಿಚಾರಗಳು ತಾನಾಗಿ ನಿಮ್ಗೆ ಬರ್ತಾ ಇರುತ್ತೆ, ಸಂಘಟನೆ ವಿಚಾರಗಳು. ಹಾಗಾಗಿ ನೀವು ಸಭೆಗಳನ್ನ ನಡೆಸಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಎಲ್ಲರೂ ಸಹ ತಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ತಳೆದು ಸಭೆ ಸಮಾರಂಭಗಳನ್ನ ಆಯೋಜನೆ ಮಾಡಿ ಸಂಘಟನೆಯನ್ನ ಉತ್ತಮ ಮಟ್ಟಕ್ಕೆ ಬಳಸಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಸುದೀರ್ಘವಾಗಿ ಸಭೆಯನ್ನು ಕರೆದಾಗ ಸುದೀರ್ಘವಾಗಿ ನಾನು ಚರ್ಚೆ ಮಾಡ್ತೀನಿ. ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಅವರ ಒಂದು ಮಾರ್ಗದರ್ಶನದಲ್ಲಿ 5 ವರ್ಷಗಳ ಕಾಲ ಸತತವಾಗಿ ಸಂಘಟನೆ ಜನಪರವಾದಂಥ ಕೆಲಸಗಳು, ನಾಡಿನ ಕನ್ನಡ ಭಾಷೆ ಜಲ ನೆಲದ ವಿಚಾರವಾಗಿ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಹೋರಾಟಗಳು, ಪರಿಸರನ ಉಳಿಸೋಂಥ ಕೆಲಸ, ಕ್ರೀಡಾಪಟುಗಳನ್ನು ಉಚ್ಚೇಜಿಸುವಂಥ ಕೆಲಸನ ಇವತ್ತು ಏನಾದರೂ ಒಂದು ಸರ್ಕಾರಿಗಳ ಅಧಿಕಾರಿಗಳ ಕಣ್ ತೆರೆಸುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಾಯಕತ್ವ ಗುಣರಂಜನ್ ಶೆಟ್ಟಿರವರ ಒಂದು ಹಾದಿ ಹಾಕ್ಕೊಟ್ಟಿರೋಂಥ ದಾರಿ ನಾವು ಅದನ್ನು ನಡೀತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಜಿಲ್ಲಾಧ್ಯಕ್ಷರು ಇದೇ ಭಾಗದ ಒಂದು ನಾಯಕರು ಲೋಕೇಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆನೇಕಲ್ ತಾಲೂಕಿನ ನೂತನವಾಗಿ ಇವತ್ತು ನವೀನ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಒಂದು ಅಧಿಕಾರನ ವಹಿಸಿದ್ದೀವಿ. ಈ ಹಿಂದೆ ಇದ್ದಂಥವರು ಮನಸ್ಫೂರ್ತಿಯಾಗಿ ಹೊಸಬರಿಗೆ ಯುವಕರಿಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ಲೋಕೇಶ್ ಅವರ ಒಂದು ದೊಡ್ಡ ಮನಸ್ಸಿನಿಂದ ಇವತ್ತು ನವೀನ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಈ ಹಿಂದೆ ಇದ್ದಂಥ ಎಲ್ಲ ತಾಲೂಕು ಪದಾಧಿಕಾರಿಗಳಿರ್ಬೋದು, ಹೋಬಳಿ ಘಟಕದ ಪದಾಧಿಕಾರಿಗಳಿರ್ಬೋದು, ಗ್ರಾಮ ಶಾಖೆಯ ಪದಾಧಿಕಾರಿಗಳಿರ್ಬೋದು, ಎಲ್ಲರನ್ನೂ ಕೂಡ ಒಟ್ಟೊಟ್ಟಿಗೆ ಜೊತೆಯಾಗಿ ನವೀನ್ ಅವರು ತಗೊಂಡೋಗ್ತಾರೆ. ಆ ಒಂದು ನಂಬಿಕೆ ಇಟ್ಕೊಂಡು ಇವತ್ತೇನು ಆನೇಕಲ್ ಭಾಗದಲ್ಲಿ ನಾವು ಗಡಿನಾಡು ಉತ್ಸವ ಮಾಡೋವಂಥದ್ದಿರ್ಬೋದು, ಗಿಡನೆಡ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಏನು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಸೇತುವೆಯಾಗಿ ಕೆಲಸನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದೇ ರೀತಿ ಇನ್ನು ಮುಂದೆನೂ ಕೂಡ ಇನ್ನೂ ಹೆಚ್ಚಿನ ರೀತಿ ಇಲ್ಲಿ ಸದಸ್ಯತ್ವ ಮಾಡಿಸೋವಂಥದ್ದಿರ್ಬೋದು, ಏನು ಇಲ್ಲಿರ್ತಕ್ಕಂಥ ನೊಂದ ಜನಗಳಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ಇರ್ಬೋದು, ಸರ್ಕಾರದ ಕಣ್ತರಿಸೋಂಥ ಕೆಲಸ ಇರ್ಬೋದು, ನಾವು ಮಾಡ್ಕೊತ ಜೊತೆಲಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ನವೀನರು ಕೂಡ ಇವತ್ತು ಈ ಹಿಂದೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ನಮ್ಮ ಸಂಘಟನೆಯಲ್ಲೂ ಕೂಡ ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತನ ಒಪ್ಪಿ ನಾವೆಲ್ಲ ಜೊತೆಲಿ ಇರಬೇಕು, ಒಟ್ಟಿಗೆ ಒಳ್ಳೆ ಕೆಲಸ ಮಾಡೋಂಥ ಸಂಘಟನೆಗೆ ನಾವು ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನವೀನ್ ಅವರು ನಮ್ಮ ಜೊತೆ ಸೇರಿ ಇವತ್ತು ಒಂದು ಅಧ್ಯಕ್ಷ ಪದವಿಯನ್ನು ತಗೊಂಡಿದ್ದಾರೆ. ಅವರಿಗೆ ಆ ದೇವಿ ಚಾಮುಂಡೇಶ್ವರಿ ಅವರು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶನ ಮಾಡಿಕೊಡ್ಲಿ ಅಂತೇಳಿ ಆ ದೇವಿನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ ಅಂತೇಳಿ ಅವರಿಗೆ ಶುಭವನ್ನು ಆಚರಿಸ್ತಾ ಇದ್ದೀವಿ. ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿಯಣ್ಣನ ಮಾರ್ಗದರ್ಶನದಲ್ಲಿ ಏನು 5 ವರ್ಷದಲ್ಲಿ ಪ್ರಾರಂಭ ಆದಂಥ ಸಂಘಟನೆ ನಿಂತು ನೀರಾಗದಿರ ಅನೇಕ ಕಾರ್ಯಕ್ರಮಗಳು, ಅನೇಕ ಕ್ರೀಡೆಗಳು, ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡು ಸದಾ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹೋರಾಟವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಏಕೈಕ ಸಂಘಟನೆ ಈ ರಾಜ್ಯದಲ್ಲಿದೆ ಅಂದರೆ ಅದು ಜಯ ಕರ್ನಾಟಕ ಜನಪರ ವೇದಿಕೆ ಅಂತಕ್ಕಂಥದ್ದು
ನಾವು ತಿಳ್ಕೋಬೇಕು. ಕಳೆದ ಪ್ರಾರಂಭದಲ್ಲಿ ನಾನು ಈ ಕ್ಷೇತ್ರದ ಅಧ್ಯಕ್ಷನಾಗಿದ್ದೆ. ಅದಾದ ನಂತರ 2 ವರ್ಷದ ನಂತರ ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಅದಾದ ನಂತರ ಆತ್ಮೀಯವಾಗಿ ಜೊತೆಯಲ್ಲಿದ್ದಂಥ ಗುಡೇಟಿ ಲೋಕೇಶ್ ಅವ್ರನ್ನ ಕ್ಷೇತ್ರದ ಅಧ್ಯಕ್ಷರಾಗಿ ಮಾಡಿದ್ವಿ. ಅವರು ಸಹ 2 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಸಂಘಟನೆ ಒಂದಷ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ಬೆಳೀಲಿ, ಒಳ್ಳೆ ಸಾರ್ವಜನಿಕ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಲಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಬೇರೆ ಒಂದು ಸಂಘಟನೆಯಲ್ಲಿ ಇದ್ದು ನಮ್ಮ ಸಂಘಟನೆಯ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಸಂಘಟನೆಯಲ್ಲಿ ಚಾಚು ತಪ್ಪದಿರ ನಾನು ಸಂಘಟನೆಗೆ ಇರ್ತೀನಿ ಅಂತಕ್ಕಂಥ ಮಾತು ಕೊಟ್ಟು ಸಂಘಟನೆಗೆ ಪಾದಾರ್ಪಣೆ ಮಾಡಿದಂಥ ನವೀನ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿಯ ಸಂಘಟನೆಗೆ ಚ್ಯುತಿ ಬರೆದಿದೆ, ಯಾವುದೇ ರೀತಿಯಾದಂಥ ಕಪ್ಪು ಮಸಿ ಬೆಳೆದಿರ ಸಂಘಟನೆ ಸಿದ್ಧಾಂತವನ್ನು ಒಪ್ಪಿ ಬಂದಿರತಕ್ಕಂಥವ್ರು ಮುಂದೇನೂ ಸಹ ಭಾಳ ಅರ್ಥಪೂರ್ಣವಾದಂಥ ಈ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ಸಂಘಟನೆಯನ್ನು ಉತ್ತುಂಗಕ್ಕೆ ತಗೊಂಡೋಗ್ತಾರೆ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಟು ಅವರಿಗೆ ಇವತ್ತು ಸಂಘಟನೆ ಜವಾಬ್ದಾರಿ ಹೆಗಲಿಗೆ ಹಾಕಿದ್ದೀವಿ. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಉನ್ನತ ಮಟ್ಟಕ್ಕೆ ಒಳ್ಳೆ ನಾಯಕನಾಗಲಿ ಅಂತಕ್ಕಂಥ ಮಾತನ್ನು ನಾನು ಬಯಸ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ದಿನ ನಾನು ಜೈ ಕರ್ನಾಟಕ ಜನಪರ ವೇದಿಕೆ ಆನೇಕಲ್ ತಾಲೂಕು ನೂತನವಾಗಿ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಶ್ರೀಯುತ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿ ಅಣ್ಣನವರ ಒಂದು ಆಶೀರ್ವಾದದೊಂದಿಗೆ ನನ್ನನ್ನು ಈ ದಿನ ಆನೇಕಲ್ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸಣ್ಣ ಅವರಿರ್ಬೋದು, ಅದೇ ರೀತಿಯಾಗಿ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಾಮಚಂದ್ರನವರಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮದೇ ಭಾಗದಲ್ಲಿ ಆಗಿರುವಂತಹ ಲೋಕೇಶ್ ಅಣ್ಣ ಅವರಿರ್ಬೋದು, ಇವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇದಕ್ಕೆ ಮುಂಚೆ 13 ವರ್ಷದಿಂದ ಸತತವಾಗಿ ಕನ್ನಡ ಪರ ಹೋರಾಟದಲ್ಲಿ, ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವನು. ನಿರಂತರವಾಗಿ ಪ್ರತಿಯೊಂದು ವರ್ಷನೂ ನಾವು ಸರ್ಜಾಪುರ ಭಾಗದಲ್ಲಾಗಿರ್ಬೋದು, ಗಡಿ ಭಾಗದಲ್ಲಿರ್ಬೋದು, ಪ್ರತಿ ವರ್ಷನೂ ನಾವು ಕನ್ನಡ ರಾಜ್ಯೋತ್ಸವ ಇರ್ಬೋದು, ಆರೋಗ್ಯದ ಶಿಬಿರಗಳಿರ್ಬೋದು, ಸಸಿ ನೆಡುವಂಥ ಕಾರ್ಯಕ್ರಮಗಳಿರ್ಬೋದು, ಈ ರೀತಿಯಾದಂಥ ನಾನು ಕೆಲಸಗಳನ್ನು ಮಾಡಿರೋದ್ರಿಂದ ಇವತ್ತು ನನ್ನನ್ನು ಗುರುತಿಸಿ ಜೈ ಕರ್ನಾಟಕ ಜನಪರ ವೇದಿಕೆಯಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಕನ್ನಡದ ನೆಲ, ಜಲ, ಭಾಷೆ ಹೋರಾಟಗಳಿರ್ಬೋದು, ಜನಸೇವೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾನು ಈ ಒಂದು ಏನು ಜೈ ಕರ್ನಾಟಕ ಜನಪರ ವೇದಿಕೆಯ ಸಿದ್ಧಾಂತಗಳೇನಿದೆ ಅದನ್ನು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟನೆ ಮುಖಾಂತರ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಜನಪರ ವೇದಿಕೆಯ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ, ರಾಜ್ಯಾಧ್ಯಕ್ಷರ ಆಶೀರ್ವಾದದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಘಟಕ ಮತ್ತು ಪುರುಷ ಘಟಕವನ್ನು ಒಂದು ಹೋರಾಟದ ರೀತಿಯಲ್ಲಾಗಲಿ, ಸಾರ್ವಜನಿಕ ಕೆಲಸಗಳಿರ್ಬೋದು, ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮಗಳು ಏನೀಗಾಗಲೇ ನಾವು ಮಾಡ್ಕೊಂಡು ಬಂದಿದ್ದೀವಿ, ಅಂತಹ ಕಾರ್ಯಕ್ರಮಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳು ನವೀನ್ರವರ ನೇತೃತ್ವದಲ್ಲೇ ಆಗಬೇಕು. ಅವ್ರಿಗೆ ಆ ಶಕ್ತಿ ಇದೆ ಅಂತೇಳಿ ಎಲ್ಲರೂ ಇವತ್ತು ನವೀನ್ರವರನ್ನು ತಾಲೂಕಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಶುಭವನ್ನು ಕೋರ್ತಾ ಹೆಚ್ಚು ಕಾರ್ಯಕ್ರಮಗಳು ಎಲ್ಲರನ್ನ ಜೊತೆಯಲ್ಲಿ ಇಟ್ಟುಕೊಂಡು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆ ಒಂದು ಕುಟುಂಬ, ಈ ಕುಟುಂಬದಲ್ಲಿ ನೀವು ಎಲ್ಲರನ್ನ ಸಮಾನವಾಗಿ ತಗೊಂಡು ಹೋಗ್ತೀರಾ ಅಂತ ಹೇಳ್ತಾ ನೀವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಮಹಿಳಾ ಘಟಕವನ್ನು ಕೂಡ ನೀವು ಸಬಲೀಕರಣ ಇಲ್ಲಿ ಮಾಡಬೇಕು ಅಂತ ಹೇಳ್ತಾ ನಾನು ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರೋದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.